ಪ್ರೀತಿಯುಳ್ಳ ದೇವರೇ, ಪ್ರೀತಿಯಲ್ಲಿ ಅತ್ಯಮೂಲ್ಯವಾದ ದೇವರೇ, ನಿನ್ನ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರಗಳನ್ನು ಹೇಳುತ್ತೇವೆ. ದೇವರೇ, ಈ ದಿನದ ಬೆಳಗಿನ ಆರಾಧನೆಯಲ್ಲಿ ನಮ್ಮೆಲ್ಲರನ್ನ ಒಟ್ಟುಗೂಡಿಸಿ ನಿನ್ನ ವಾಕ್ಯಗಳನ್ನು ಕೇಳುವಂತೆಯೂ, ನಿನ್ನ ವಾಕ್ಯದಿಂದ ನಾವು ನಡೆಯುವಂತೆಯೂ, ನಿನ್ನ ವಾಕ್ಯದ ಆಧಾರದ ಮೇಲೆ ನಿಲ್ಲುವಂತೆಯೂ ಈ ಮುಂಜಾನೆ ಸಮಯದಲ್ಲಿ ನಮ್ಮನ್ನ ಸ್ವಾಮಿ ನೀನು ನಡೆಸಿದ ಮಹೋಪಕಾರಕ್ಕಾಗಿ ಸ್ತೋತ್ರ. ದೇವರೇ, ನಿನ್ನ ವಾಕ್ಯಗಳನ್ನು ಕೇಳಿ ಅದರಂತೆ ನಡೆಯುವ ಭಾಗ್ಯವನ್ನು ನಮಗೆ ಕೊಡು. ಬೋಧಿಸುವವನು ನಾನಾಗಿರದೆ ನಿನ್ನ ಪರಿಶುದ್ಧ ಆತ್ಮನ ಮೂಲಕ ಈ ದಿನ ನಮಗೆ ನಡೆಸು. ಎಲ್ಲಾ ಸ್ತೋತ್ರಗಳಿಗೆ ಅರ್ಪಿಸ್ತಾ ಯೇಸು ನಾಮದಲ್ಲಿ ಕೇಳುತ್ತೇವೆ ನಮ್ಮ ತಂದೆಯಾದ ದೇವರೇ, ಆಮೆನ್. ಕ್ರಿಸ್ತನಲ್ಲಿ ಪ್ರೀತಿಯುಳ್ಳ ದೇವರ ಆಸ್ತಿ ಕೊಡಂತ ದೇವ ಜನಾಂಗದವರೇ, ಈ ಮುಂಜಾನೆ ವೇಳೆಯಲ್ಲಿ ನಾವು ದೇವರ ವಾಕ್ಯವನ್ನು ಧ್ಯಾನ ಮಾಡುವಂತ ಕಾರ್ಯ ಏನೆಂಬುದಾಗಿ ನೋಡುವಾಗ ಕರ್ತನ ಅಚಲ ಪ್ರೀತಿ ಎಂಬುದಾಗಿ. ಕರ್ತನ ಅಚಲವಾದ ಪ್ರೀತಿ. ಸತ್ಯವೇದ ವಾಕ್ಯದ ಭಾಗ ಹೀಗಿದೆ. ಪ್ರಲಾಪಗಳ ಪುಸ್ತಕ 3ನೇ ಅಧ್ಯಾಯ 22ನೇ ವಚನದಿಂದ 26 ವಚನದವರೆಗೆ. ಮಕ್ಕಳ ಸತ್ಯವೇದ ಭಾಗವು ದಾವಿದ ಮತ್ತು ಗೊಲ್ಯಾತ 1 ಸಾಮುವೇಲ 17ನೇ ಅಧ್ಯಾಯ. ಒಂದು ವರ್ಷಕ್ಕೆ ಅಧ್ಯಯನದ ಭಾಗ ಕೀರ್ತನೆಗಳು 110ರಿಂದ 112ನೇ ಅಧ್ಯಾಯ 10ನೇ ವಚನದವರೆಗೆ. ಈ ದಿನದ ಪ್ರಾಮುಖ್ಯವಾದಂತ ವಚನ ಯಾವುದೆಂಬುದಾಗಿ ನೋಡುವಾಗ, ನಾವು ಉಳಿದಿರುವುದು ಯೆಹೋವನ ಕರುಣೆಯೇ, ಆತನ ಕೃಪಾವರಗಳು ನಿಂತು ಹೋಗಾವು, ದಿನದಿನವೂ ಹೊಸದಾಗಿ ಒದಗುತ್ತವೆ, ನಿನ್ನ ಸತ್ಯ ಸಂಧತೆಯು ದೊಡ್ಡದು ಎಂಬುದಾಗಿ ದೇವರ ವಾಕ್ಯ ನಮಗೆ ಹೇಳುವಂಥದ್ದನ್ನು ನಾವು ನೋಡೋದಕ್ಕೆ ಸಾಧ್ಯ. ಪ್ರಿಯರೇ, ವಿಶೇಷವಾಗಿ ಈ ದಿನ ಯೆರೆಮೀಯನ ಜೀವನವನ್ನ ಬಹಳ ಒಂದು ಸುಂದರವಾದಂತ ಪ್ರವಾದಿ, ತನ್ನ ದೇಶಕ್ಕಾಗಿಯೇ ಕಣ್ಣೀರಿಟ್ಟ ಪ್ರವಾದಿ, ಸತ್ಯವೇದದಲ್ಲಿ ಅಳುವ ಪ್ರವಾದಿ ಎಂಬುದಾಗಿ ಸಹ ಇವರು ಕರೆಸ್ಕೊಳ್ತಾರೆ. ರಾಪಿಂಗ್ ಪ್ರಾಫಿಟ್ ಅಂತ ಎಂಬುದಾಗಿ, ಅಂದ್ರೆ ಅಳುವ ಪ್ರವಾದಿ ಎಂಬುದಾಗಿ ಸತ್ಯವೇದದಲ್ಲಿ ಕರೆಯಲ್ಪಡೋದು. ಯೆರೆಮೀಯನ ಒಂದು ಕಾರ್ಯ ಜೀವನ ಹೇಗಪ್ಪ ಅಂತಂದ್ರೆ, ತನ್ನ ಹಳೆದು ಹೋದಂತ ಜನರಿಗೋಸ್ಕರ ಕಣ್ಣೀರಿಟ್ಟು ಪ್ರಾರ್ಥನೆಯೊಂದಿಗೆ ತನ್ನ ಜೀವಿತವನ್ನ ಪ್ರಾರಂಭಿಸಿಕೊಂಡವನು. ಅದು ಮಾತ್ರವಲ್ಲದೆ ಯೆರೆಮೀಯನಿಗೆ ದೇವರು ಹೇಳ್ತಾರೆ, ತಾಯಿಯ ಗರ್ಭದಲ್ಲಿಯೇ ನಾನು ನಿನ್ನನ್ನು ಆಯ್ಕೆ ಮಾಡಿಕೊಂಡಿದ್ದೇನೆ, ನಾನೆಲ್ಲ ಅಧಿಕಾರವನ್ನು ನಿನಗೆ ಕೊಟ್ಟಿದ್ದೇನೆ ಎಂಬುದಾಗಿ ಯೆರೆಮೀಯನಿಗೆ ದೇವರು ಶುಭ ಸಂದೇಶದ ಮೂಲಕ, ವಾಗ್ದಾನದ ಮೂಲಕ ಮಾತನಾಡಿದ ಒಂದು ಕಾರ್ಯ 1ನೇ ಯೆರೆಮೀಯ 1:1 ಕೆಲವು ವಚನಗಳಲ್ಲಿ ನೀವು ನೋಡ್ಲಿಕ್ಕೆ ಸಾಧ್ಯ. ಈ ದಿನ ನಾವು ಯೆರೆಮೀಯನು ಬರೆದಂತ ಪ್ರಲಾಪಗಳ ಪುಸ್ತಕದಿಂದ ಕೆಲವು ವಾಕ್ಯ ಭಾಗವನ್ನ ನಾವು ನೋಡೋಣ. ಇವತ್ತು 3ನೇ ಅಧ್ಯಾಯ 22ನೇ ವಚನದಿಂದ 26 ವಚನವನ್ನ ಧ್ಯಾನ ಮಾಡಿ ನೋಡುವಾಗ, ಒಂದು ಸುಂದರವಾದಂತ ದೈವಿಕ ಅಥವಾ ಆತ್ಮೀಕವಾದಂತ ಬಲವನ್ನ ಹೊಂದಿಕೊಳ್ಳುವಂತ ವಾಕ್ಯ. ನಮ್ಮ ಆತ್ಮೀಕ ಜೀವಿತದಲ್ಲಿ ಅಥವಾ ನಮ್ಮ ಕ್ರೈಸ್ತ ಜೀವನದಲ್ಲಿ ಬಲ ಹೊಂದಿಕೊಳ್ಳುವಂತ ವಚನ. ಅಂದ್ರೆ ಒಂದು ಏನೇ ಆಗ್ಲಿ, ಒಂದು ಸಂಕಟಗಳು, ಕಷ್ಟಗಳು, ಕಣ್ಣೀರುಗಳು, ಚಿಂತೆಗಳು, ಬಾಧೆಗಳು ಅಥವಾ ಲೌಕಿಕವಾದಂತ ವ್ಯವಹಾರಗಳು ನಮ್ಮನ್ನ ಕುಗ್ಗಿಸುವಾಗ, ನಮ್ಮನ್ನ ನಾಶನಕ್ಕೆ ಕರೆದುಕೊಂಡು ಹೋಗುವಾಗ, ಅಥವಾ ಇನ್ನೂ ಹೇಳ್ಬೇಕಂತಂದ್ರೆ ಅನಾರೋಗ್ಯದ ಪರಿಸ್ಥಿತಿಯಲ್ಲಿ ಬಿದ್ದುಕೊಂಡು ಬಳಲುತ್ತಾ ಇರುವಂತ ಸಮಯದಲ್ಲಿ ಸಹ ಯೆರೆಮೀಯನ ಪ್ರಲಾಪಗಳ ಪುಸ್ತಕ 3ನೇ ಅಧ್ಯಾಯ 22ನೇ ವಚನ ಬಹಳ ಸುಂದರವಾಗಿ ಒಂದು ಉತ್ಸಾಹವನ್ನ ಒಬ್ಬ ಮನುಷ್ಯನಿಗೆ, ಸತ್ತು ಹೋಗುತ್ತಾ ಇರುವಂತ ಒಬ್ಬ ಮನುಷ್ಯನಿಗೆ ಬಲವನ್ನು ಕೊಡುವ ವಚನ ಯಾವ್ದಪ್ಪ ಅಂತಂದ್ರೆ ಅದು ಯೆರೆಮೀಯ 3:22. ಏನಂತಂದ್ರೆ ಬಹಳ ಚಂದವಾಗಿ ಹೇಳ್ತಾರೆ, ನಾವು ಉಳಿದಿರುವುದು ಯೆಹೋವನ ಕರುಣೆಯೇ, ಆತನ ಕೃಪಾವರಗಳು ನಿಂತು ಹೋಗಾವು, ದಿನದಿನವೂ ಹೊಸದಾಗಿ ಒದಗುತ್ತವೆ, ನಿನ್ನ ಸತ್ಯ ಸಂಧತಿಗಳು ಎಂಬುದಾಗಿ ಯೆರೆಮೀಯ ಅಲ್ಲಿ ಹೇಳುವಂಥದ್ದನ್ನ ಬರಿತಾ ಇರೋದನ್ನು ನಾವು ನೋಡೋದಕ್ಕೆ ಸಾಧ್ಯ. ಬೇರೆ ಒಂದು ಸ್ವಲ್ಪ ಹೊತ್ತು ನಮ್ಮನ್ನ ನಾವು ಧ್ಯಾನ ಮಾಡಿಕೊಳ್ಳುವಾಗ, ನಿಜವಾಗ್ಲೂ ನಾವು ಉಳಿದಿರುವುದು ಯೆಹೋವನ ಕರುಣೆಯೇ, ಆತನ ಕೃಪೆ ಇಲ್ಲ ಅಂದ್ರೆ ಇಲ್ಲಿವರೆಗೂ ನಾವು ಬರ್ತಾನೆ ಇರಲಿಲ್ಲ. ಯೆರೆಮೀಯ ಅದನ್ನ ಬಹಳ ಚಂದವಾಗಿ
ಅರ್ಥ ಮಾಡಿಕೊಂಡಿದ್ದ, ಅರ್ಥೈಸಿಕೊಂಡಿದ್ದ. ಜನರ ಮಧ್ಯದಲ್ಲಿ ತನ್ನ ಸೇವೆಯನ್ನ ಮಾಡುವಾಗ ದುಃಖದ ಸಮಯದಲ್ಲಿ, ಕಣ್ಣೀರಿನ ಸಮಯದಲ್ಲಿ, ನೋವಿನ ಸಮಯದಲ್ಲಿ ದೇವರ ಒಂದು ಆಧಾರ ವಾಕ್ಯವನ್ನು ಕೊಟ್ಟು, ಯೆಹೋವ ದೇವರೇ, ಯೆಹೋವನೇ, ನಾನು ಉಳಿದಿರುವುದು ನಿನ್ನ ಕರುಣೆಯೇ, ನಿನ್ನ ಕೃಪಾವರಗಳು ನನಗೆ ನಿಂತು ಹೋಗಿಲ್ಲ, ಅವು ದಿನದಿನವೂ ನನಗೆ ಹೊಸದಾಗಿ ಒದಗುತ್ತವೆ, ನಿನ್ನ ಸತ್ಯ ಸಂಧತೆ ನನ್ನನ್ನು ನಡೆಸ್ತದೆ ಎಂಬುದಾಗಿ ಯೆರೆಮೀಯ ಬರಿತಾ ಇರುವುದನ್ನ ನಾವು ನೋಡೋದಕ್ಕೆ ಸಾಧ್ಯ. ಕ್ರಿಸ್ತನಲ್ಲಿ ಪ್ರೀತಿಯುಳ್ಳ ದೇವರ ಆಸ್ತಿಕೊಂಡಂತ ದೇವ ಜನಾಂಗದವರೇ, ನಮ್ಮ ಜೀವಿತದಲ್ಲಿ ಸಹ ದೇವರ ವಾಕ್ಯಗಳನ್ನ ಪ್ರೀತಿಸುವ ಅಥವಾ ದೇವರನ್ನ ಪ್ರೀತಿಸುವಂತ ಒಬ್ಬ ವ್ಯಕ್ತಿಯ ಜೀವನ ಈ ರೀತಿಯಾಗಿ ಕಾಣಲ್ಪಡುತ್ತದೆ. ಯಾರು ಕರ್ತನನ್ನ ನಿರೀಕ್ಷಿಸುವವರೋ, ಯಾರು ಕರ್ತನ ಮೇಲೆ ಅಪಾರವಾದ ಅಚಲವಾದ ಪ್ರೀತಿಯನ್ನು ಇಟ್ಟಿರ್ತಾರೋ, ಅವರ ಜೀವನದಲ್ಲಿ ಯಾವಾಗಲೂ ದೇವರನ್ನ ನೋಡಿ ಕಲಿಯುವ ಸ್ವಭಾವಗಳೇ ಅವರಿಗಿರ್ತದೆ. ಬೇರೆ ಯಾವ ವ್ಯಕ್ತಿಗಳನ್ನ ಕೇಂದ್ರೀಕರಿಸದೆ, ಯಾವ ವ್ಯಕ್ತಿ ಜೀವನವನ್ನ ಕೇಂದ್ರೀಕಾರ ಮಾಡಿಕೊಳ್ಳದೆ ಯಾವಾಗಲೂ ದೇವರನ್ನ ನೋಡುವ ದೃಷ್ಟಿ ದೇವರ ಮಕ್ಕಳಾದಂತ ನಮಗೆ ಇರಲೇಬೇಕು. ಯಾಕಂದ್ರೆ ನಾನು ನೀವುಗಳು ನೋಡುವ ದೇವರು ಸೃಷ್ಟಿಕರ್ತನು, ನಮ್ಮನ್ನು ರೂಪಿಸಿದ ದೇವರು, ನಮಗೆ ಕೃಪಾವರವನ್ನು ಕೊಡುವ ದೇವರು, ತನ್ನ ಸತ್ಯ ಸಂಧತೆಯಲ್ಲಿ ನಡೆಸುವ ದೇವರು. ಆತನನ್ನ ನಾವು ಯಾವಾಗ್ಲೂ ನೋಡ್ಬೇಕು ಅನ್ನುವಂಥದ್ದನ್ನ ಯೆರೆಮೀಯನ ಪುಸ್ತಕದಲ್ಲಿ ಕಲಿತುಕೊಳ್ಳೋದಕ್ಕೆ ಸಾಧ್ಯ. ಯೆರೆಮೀಯನ ಪುಸ್ತಕದಲ್ಲಿ ಕೆಲವು ಐತಿಹಾಸಿಕ ಹೆಸರುಗಳು ಕೊಡಲ್ಪಟ್ಟಿದೆ. ಅಂದ್ರೆ ಕೆಲವು ವಿಷಯಗಳಲ್ಲಿ ಈ ದಿನದಲ್ಲಿ ಲೌಕಿಕವಾಗಿ ಮೊದಲನೇದಾಗಿ ಏನೆಂಬುದಾಗಿ ನೋಡುವ ಸಮಯದಲ್ಲಿ, ಒಬ್ಬ ದೇಶಕ್ಕಾಗಿ, ತನ್ನ ಸಭೆಗಾಗಿ, ತನ್ನ ಜನರಿಗಾಗಿ, ತನ್ನ ಜನರ ಕಾರ್ಯಗಳಿಗಾಗಿ ಕಣ್ಣೀರು ಸುರಿಸಿದಂತ ವ್ಯಕ್ತಿ ಯಾರಂತಂದ್ರೆ ಯೆರೆಮೀಯ. ಅದು ಮಾತ್ರವಲ್ಲದೆ ಸತ್ಯವಿಧದಲ್ಲೇ ಬೈಬಲಿನಲ್ಲೇ ಬೈಬಲ್ ಫೋನ್ ನಂಬರ್, ಯೇಸುಸ್ವಾಮಿ ಫೋನ್ ನಂಬರ್ ಎಲ್ಲಿದೆ ಅಂತ ಹೇಳಿದ್ರೆ ಯೆರೆಮೀಯ 33:3 ನನ್ನ ನೋಡಿ ಕೇಳಿಕೋ, ನಾನು ತಿಳಿಯದ ಮಾತು ಕಾರ್ಯಗಳನ್ನ ಮಾಡ್ತೇನೆ, ಗೂಢಾರ್ಥಗಳನ್ನ ತಿಳಿಯಪಡಿಸ್ತೇನೆ. ಕಳೆದ ದಿನದಲ್ಲಿ ಒಂದು ಅಸೆಂಬ್ಲಿಯಲ್ಲಿ ಇದೇ ವಚನವನ್ನ ಹೇಳಿ ಒಬ್ಬ ಸ್ಪೀಕರ್ ಇದೇ ವಚನವನ್ನು ಹೇಳಿ ತಮ್ಮ ಅಸೆಂಬ್ಲಿಯನ್ನ ಪ್ರಾರಂಭ ಮಾಡಿ, ನನ್ನ ನೋಡಿ ಕೇಳಿಕೋ, ನಾನು ನಿನಗೆ ಸದುತ್ತರವನ್ನು ದಯಪಾಲಿಸಿ ನಿನಗೆ ತಿಳಿಯದ ಗೂಢಾರ್ಥವನ್ನ ನಾನು ನಿನಗೆ ತಿಳಿಯಪಡಿಸ್ತೇನೆ ಎಂಬುದಾಗಿ ಅಲ್ಲಿ ಹೇಳುವಂಥದ್ದನ್ನು ನೋಡೋದಕ್ಕೆ ಸಾಧ್ಯ. ಬೈಬಲ್ ಫೋನ್ ನಂಬರ್ ಅಂದ್ರೆ ಯೇಸುಸ್ವಾಮಿ ಫೋನ್ ನಂಬರ್ ಯಾವ್ದಂದ್ರೆ ಯೆರೆಮೀಯ 33:3. ಯಾವಾಗ ದೇವರನ್ನು ನೋಡಿ ನಾವು ಕೇಳ್ತೇವೋ ಅವಾಗ್ಲೇ ದೇವರು ನಮಗೆ ಸಹಾಯವನ್ನ ಮಾಡ್ತಾನೆ. ಮತ್ತೆ ಮೊದಲನೇದಾಗಿ ಹೇಳಿದೆ, ಒಂದು ನಮ್ಮ ದೇಶಕ್ಕಾಗಿ, ನಮ್ಮ ಜನರಿಗಾಗಿ ಒಂದು ಕನಿಕರದ ಸ್ವಭಾವ ನಮಗೆ ತುಂಬಿರ್ಬೇಕು. ಎರಡನೇದಾಗಿ ಯಾವಾಗ್ಲೂ ದೇವರನ್ನ ಬೇಡಬೇಕು, ಆತ ನಮಗೆ ಸದುತ್ತರವನ್ನು ಕೊಡ್ತಾನೆ. ಮೂರನೇದಾಗಿ ಆತನ ಕೃಪಾವರಗಳು ನಮ್ಮ ಮೇಲೆ ಇರುವಾಗ ನಾವು ಯಾವತ್ತೂ ಸಹ, ಎಂದೆಂದೂ ಸಹ, ಯಾವಾಗ್ಲೂ ಹೊಸದಾಗಿ ದೇವರು ನಮಗೆ ಒದಗಿಸಿಕೊಡಲಿಕ್ಕೆ ಶಕ್ತನಾಗಿದ್ದಾನೆ ಅನ್ನುವಂಥದ್ದನ್ನ ನಾವು ಯಾವತ್ತೂ ಮರಿಬಾರದು. ಯೆರೆಮೀಯನ ಪುಸ್ತಕದಿಂದ 3 ಕಾರ್ಯಗಳನ್ನು ನಾವು ಅರ್ಥ ಮಾಡಿಕೊಳ್ಳೋದಕ್ಕೆ ಸಾಧ್ಯ. ಮೊದಲಾಗಿ ನಮ್ಮ ಜೀವನದಲ್ಲಿ ಏನೆಂಬುದಾಗಿ ನೋಡುವ ಸಮಯದಲ್ಲಿ ಒಬ್ಬ ಮತ್ತೊಬ್ಬರ ಮೇಲೆ ನಮಗೆ ಕನಿಕರ ಇರಬೇಕಂದ್ರೆ ಯೆರೆಮೀಯನ ಹಾಗೆ ತನ್ನ ಇಸ್ರಾಯೇಲ್ ಜನರಿಗಾಗಿ ಹೇಗೆ ಕನಿಕರ ಪಟ್ಟು ಪ್ರಾರ್ಥನೆ, ಕಣ್ಣೀರಿನ ಪ್ರಾರ್ಥನೆಯೊಂದಿಗೆ ಆತನು ತನ್ನ ದೇಶದ ಜನರನ್ನ ರಕ್ಷಿಸುವುದಕ್ಕೆ ಮುಂಬಂದನು, ಅದೇ ತರ ನಮ್ಮ ಭಾವನೆಗಳು ಇರಬೇಕು. ಎರಡನೇದಾಗಿ ನಮ್ಮ ಜೀವನ ಕಳೆದು ಹೋಗುವವರೆಗೂ, ಅಂದ್ರೆ ನಮ್ಮ ಜೀವನ ಸತ್ತು ಹೋಗುವವರೆಗೂ ನಾವು ಆತನನ್ನೇ ನಿರೀಕ್ಷಿಸಿಕೊಂಡಿರ್ಬೇಕು, ಆತನನ್ನೇ ಕೇಳ್ಬೇಕು. ಯಾಕಂದ್ರೆ ನನ್ನನ್ನು ನೋಡಿ ಕೇಳಿಕೋ, ನಾನು ನಿನಗೆ ತಿಳಿಯದ ಮಹತ್ ಕಾರ್ಯವನ್ನ ಮಾಡ್ತೇನೆ. ಅದೇ ನಮ್ಮ ಕೋಲಾಗಿರ್ಬೇಕು. ಯಾವ ಸಮಯ, ಎಂತ ಕ್ಷಣ, ಯಾವುದೇ ಬಂದಾಗ್ಲೂ ನಾವು ಪ್ರಾರ್ಥನೆಯೊಂದಿಗೆನೆ ನಮ್ಮ ಜೀವನವನ್ನ ಇಟ್ಟುಕೊಳ್ಬೇಕು. ಮತ್ತು ಮೂರನೇದಾಗಿ ಆತನ ಕೃಪಾವರಗಳು ನಮ್ಮ ಮೇಲೆ ಇರುವಾಗ ಅವು ಯಾವತ್ತೂ ಸಹ ನಮಗೆ ಹೊಸದಾಗಿ ಒದಗಿ ಬರುತ್ತವೆ ಎಂಬುದಾಗಿ ಯೆರೆಮೀಯನ ಪುಸ್ತಕದಿಂದ ನಾವು ಅರ್ಥ ಮಾಡಿಕೊಳ್ಳುವುದಕ್ಕೆ ಸಾಧ್ಯ ಉಂಟು ಪ್ರಿಯರೇ. ಈ ದಿನದಲ್ಲಿ ಈ 22ನೇ ವಚನದಿಂದ 26 ವಚನವನ್ನು ನೋಡುವಾಗ ಬಹಳ ಒಂದು ಚಂದವಾಗಿ ಈ ಒಂದು ವಚನಗಳು ಹೇಳ್ತದೆ. ಮೊದಲನಾಗಿ ನೋಡ್ರಿ, ನಾವು ಉಳಿದಿರುವುದು ಯೆಹೋವನ ಕರುಣೆಯೇ, ಆತನ ಕೃಪಾವರಗಳು ನಿಂತು ಹೋಗಾವು. ನಾವು ಉಳಿದಿರುವುದೇ ದೇವರ ಕರುಣೆ. ಎರಡನೇದಾಗಿ ಆ ಕೃಪಾವರಗಳು ನಿಂತು ಹೋಗಾವು ಅಂತ ಹೇಳ್ತದೆ. ಮತ್ತೆ ದಿನದಿನವೂ ನಮಗೆ ಹೊಸದಾಗಿ ಒದಗುತ್ತವೆ, ನಿನ್ನ ಸತ್ಯ ಸಂಸ್ಥೆಗಳೇ ದೊಡ್ಡದು ಅಂತ ಹೇಳ್ತದೆ. ಮತ್ತೆ ಯೆಹೋವನನ್ನ ಪಾಲು, ಆದ ಕಾರಣ ಆತನ ನಿರೀಕ್ಷಿಸುವೆನು, ಆತನು
ಎಂದೂ ನನ್ನ ಅಂತರಾತ್ಮವು ಅಂದುಕೊಳ್ಳುತ್ತದೆ. ನೋಡ್ರಿ, ಯೆರೆಮೀಯನ ಜೀವನದಲ್ಲಿ ತನ್ನ ಆತ್ಮವೇ ಅಂದುಕೊಳ್ತಾ ಇದ್ದಂತೆ. ಯಾವ ತರ ಅಂದುಕೊಳ್ತಾ ಇತ್ತಂದ್ರೆ, ನೀನು ಯೆಹೋವನನ್ನೇ ನಿರೀಕ್ಷಿಸಿಕೊಂಡಿರು, ಆತನನ್ನ ಬಿಡಬೇಡ. ಇಂಥ ಒಂದು ಮನಸ್ಥಿತಿ ನಮ್ಮೆಲ್ಲರಿಗೂ ಬೇಕಾಗಿದೆ. ದೇವರ ಆತ್ಮನ ಒಂದು ಕ್ರಿಯೆ ನಮ್ಮ ಜೀವನದಲ್ಲಿ ಬೇಕಾಗಿದೆ. ನೋಡ್ರಿ, ಯೆರೆಮೀಯ ಹೇಳ್ತಾನೆ, ಯೆಹೋವನೇ ನನ್ನ ಪಾಲು, ಆದ ಕಾರಣ ಆತನನ್ನು ನಿರೀಕ್ಷಿಸುವೆನು ಎಂದು ನನ್ನ ಅಂತರಾತ್ಮವು ಅಂದುಕೊಳ್ತಾ ಇದೆ. ಎಷ್ಟು ಕ್ಯೂಟ್ ಆಗಿ, ಎಷ್ಟು ಸುಂದರವಾಗಿ ಅಲ್ಲಿ ಹೇಳ್ತಾನೆ ಅಂದ್ರೆ, ನನ್ನ ಆತ್ಮನೇ ಅದನ್ನ ಹೇಳ್ತದೆ ಎಂಬುದಾಗಿ ಅಲ್ಲಿ ಹೇಳ್ತಾರೆ. ಮತ್ತೆ ಹೇಳ್ತದೆ, ಯೆಹೋವನು ತನ್ನನ್ನು ನಿರೀಕ್ಷಿಸುವವರಿಗೆ, ಹುಡುಕುವವರಿಗೆ ಮಹೋಪಕಾರಿಯಾಗಿದ್ದಾನೆ. ಯಾರು ದೇವರನ್ನು ಹುಡುಕ್ತಾರೋ, ಯಾರು ದೇವರನ್ನ ನಿರೀಕ್ಷಿಸಿಕೊಂಡಿರ್ತಾರೋ ಅವರ ಜೀವನದಲ್ಲಿ ದೇವರು ಏನ್ ಮಾಡ್ತಾನೆ ಅಂದ್ರೆ ಮಹೋಪಕಾರಿಯಾಗಿ ಇರ್ತಾನೆ ಎಂಬುದಾಗಿ ಇಲ್ಲಿ ಹೇಳ್ತದೆ. ನೋಡ್ರಿ, ಕಳೆದ ದಿವಸದಲ್ಲಿ ನಾನು ಪ್ರಸಂಗ ಮಾಡುವಾಗ ಒಂದು ವಿಷಯವನ್ನ ನಿಮಗೆ ಹೇಳಿದೆ. ಏನಂತಂದ್ರೆ, ನೀರು ತನ್ನ ಸಮಾನತೆ ಸಿಗುವವರೆಗೂ ಹೋಗ್ತಾನೆ ಇರ್ತದ. ಎಲ್ಲರೇ ಇರ್ಲಿ ಅದು ನೀರು, ಯಾವ ಸ್ಥಳದಲ್ಲಿದ್ರೂ ಸಹ ತನಗೆ ಎಲ್ಲಿ ಸಮಾನತೆ ಸಿಗುತ್ತೋ ಹುಡುಕ್ತಾನೆ ಇರ್ತದ. ಸಿಗೋವರೆಗೂ ಅದು ಚಲಿಸ್ತದ. ಒಂದು ನೀರಿನ ಸ್ವಭಾವ ಏನಂದ್ರೆ, ಆ ಸಮಾನತೆ ಸಿಗುವವರೆಗೂ ಅದು ಚಲಿಸ್ತಾನೆ ಇರ್ತದೆ. ಅದಕ್ಕೆ ಇಲ್ಲಿ ದೇವರ ವಾಕ್ಯ ಏನ್ ಹೇಳ್ತದೆ ಎಂಬುದಾಗಿ ನೋಡುವಾಗ, ದೇವರನ್ನ ಯಾರು ಹುಡುಕ್ತಾರೋ ಅವರಿಗೆ ಆತನ ಮಹೋಪಕಾರಿಯಾಗಿದ್ದಾನೆ. ನೀರು ಹೇಗೆ ತನ್ನ ಸಮಾನತೆಯನ್ನು ಕಂಡು ತನ್ನನ್ನು ಹಂಚಿಕೊಳ್ತದೋ, ಅದೇ ತರ ನಾವು ದೇವರನ್ನು ಹುಡುಕುವಾಗ ದೇವರು ನಮಗೆ ಸಿಗುವವರೆಗೂ ಎಲ್ಲಾ ಸಮಯದಲ್ಲಿಯೂ ಮೊಣಕಾಲೂರಿ ವಾಕ್ಯಗಳ ಮೂಲಕ, ಇನ್ನಿತರ ಕಾರ್ಯಗಳ ಮೂಲಕ, ಸಭೆಗೆ ಹೋಗೋದ್ರ ಮೂಲಕ, ಕೆಲವು ಜೀವನ ಕೂಟಗಳಿಗೆ ಅಟೆಂಡ್ ಆಗೋದ್ರ ಮೂಲಕ ದೇವರನ್ನು ಹುಡುಕ್ತಾನೆ ಇರುವಾಗ ದೇವರು ನಮಗೆ ಏನಾಗಿದ್ದಾನೆ ಅಂದ್ರೆ ಮಹೋಪಕಾರಿಯಾಗಿದ್ದಾನೆ ಎಂಬುದಾಗಿ ಹೇಳ್ತಾರೆ. ಮತ್ತೆ 26ನೇ ವಚನ ಹೀಗೆ ಹೇಳ್ತದೆ, ಯೆಹೋವನ ರಕ್ಷಣೆ ಕಾರ್ಯವನ್ನ ಎದುರು ನೋಡುತ್ತಾ ಶಾಂತವಾಗಿ ಕಾದುಕೊಂಡಿರುವುದೇ ಒಳ್ಳೆಯದು. ಬಟ್ ಇಲ್ಲಿ ಬಹಳ ಸುಂದರವಾದ ಕಾರ್ಯ ಅಂದ್ರೆ, ನಮ್ಮ ಜೀವನದಲ್ಲಿ ನಾವು ಕಾಯಬೇಕು, ಶಾಂತವಾಗಿ ಕಾಯಬೇಕು, ಮನಃಶಾಂತಿಯಿಂದ ನಾವು ಕಾಯುವರಾಗಿರ್ಬೇಕೆಂಬುದಾಗಿ ಇಲ್ಲಿ ಹೇಳುವಂಥದ್ದನ್ನ ನಾವು ನೋಡೋದಕ್ಕೆ ಸಾಧ್ಯ. ನಮ್ಮ ಜೀವನದಲ್ಲಿ ಎಲ್ಲದರಲ್ಲಿ ವೇಟ್ ಇದೆ. ಇವತ್ತೊಂದು ಕಂಪ್ಯೂಟರ್ ಅನ್ನ ಓಪನ್ ಮಾಡುವಾಗಲೂ ಸಹ ನಮಗೆ ಏನಂತ ಹೇಳ್ತದೆ, ಪ್ಲೀಸ್ ವೇಟ್ ಅಂತ ತೋರಿಸ್ತದೆ, ವೇಟ್ ಮಾಡಿ ಅಂತಾರೆ. ಒಂದು ಬಸ್ಸಿಗೆ ಹೋಗುವಾಗ ನಾವು ವೇಟ್ ಮಾಡ್ತೇವೆ. ಇವತ್ತು ಒಬ್ಬ ಕ್ರೈಸ್ತನ ಜೀವನ ಏನಾಗಿರ್ಬೇಕಂತಂದ್ರೆ ವೇಟ್ ಮಾಡ್ಬೇಕು, ಕಾಯ್ಬೇಕು. ಅದು ಯಾವ ರೀತಿ ಕಾಯ್ಬೇಕಂದ್ರೆ ಸಮಾಧಾನದಿಂದ ಕಾಯ್ಬೇಕು. ಕೆಲವು ಸಮಯ ಬಸ್ ಲೇಟ್ ಆಗಿ ಬಂದ್ರೆ ಹೆಂಗೆಂಗೋ ಮಾತಾಡಕ್ ಸ್ಟಾರ್ಟ್ ಮಾಡ್ಬಿಡ್ತೇವೆ. ನಾವೇ ಗೌರ್ಮೆಂಟಿಗೆ ಬೈತೇವೆ, ಗೌರ್ಮೆಂಟಿಗೆ ಹೋಗಿ ಏನೇನೋ ದೊಡ್ಡ ವ್ಯಕ್ತಿಗಳ ಹೆಸರನ್ನೆಲ್ಲ ತೆಗೆದುಕೊಂಡು ನಮ್ಮ ಸಿಸ್ಟಮೇ ಸರಿ ಇಲ್ಲ, ನಮ್ಮ ಇದನ್ನೇ ಸರಿ ಇಲ್ಲ, ನಮ್ಮ ಅದನ್ನೇ ಸರಿ ಇಲ್ಲ ಎಂಬುದಾಗಿ ನಾವು ಹೇಳ್ತೇವೆ. ಆದ್ರೆ ಅಂತ ಒಂದು ಯೋಚನೆಗಳು ನಮ್ಮಲ್ಲಿ ಇರಬಾರ್ದು. ಕಾಯ್ತಾ ಇದೆಯಾ, ಶಾಂತವಾಗಿ ಕಾಯಿ, ದೇವರು ನಿನಗೆ ಸಿಗ್ತಾನೆ, ದೇವರು ನಿನಗೆ ಕೊಡ್ತಾನೆ ಅನ್ನುವಂತ ಭರವಸೆಯ ಬೆಳಕನ್ನ ನಮ್ಮ ಜೀವನದಲ್ಲಿ ನಾವಿಟ್ಟುಕೊಳ್ಬೇಕು. ಯೆಹೋವನ ರಕ್ಷಣಾ ಕಾರ್ಯವನ್ನ ಎದುರು ನೋಡುತ್ತಾ ಶಾಂತವಾಗಿ ಕಾದುಕೊಂಡಿರುವುದೇ ಒಳ್ಳೆಯದು. ದೇವರ ಕಾರ್ಯಗಳು ನಮ್ಮ ಜೀವಿತದಲ್ಲಿ ನೆರವೇರುವುದಕ್ಕೆ ನಾವು ಶಾಂತವಾಗಿ ಕಾಯ್ದುಕೊಳ್ಳುವುದೇ ವಿಶೇಷವಾದ ಒಂದು ಸಂಗತಿ. ನಮ್ಮ ಡಿವಿಷನ್ ಬುಕ್ ಅಲ್ಲಿ ಹೀಗೆ ಹೇಳ್ತದೆ, ದುಃಖದ ಸಮಯಗಳಲ್ಲಿ ದೇವರ ಅಚಲ ಪ್ರೀತಿ, ಕರುಣೆ ಮತ್ತು ನಂಬಿಗಸ್ತಿಕೆಯನ್ನ ಪ್ರಲಾಪಗಳ ಪುಸ್ತಕ 3:22-26 ಎತ್ತಿ ತೋರಿಸ್ತಾರೆ. ವಿಪತ್ತು ಮತ್ತು ಹತಾಶೆ ಹೊರತಾಗಿ ಈ ವಚನಗಳು ದೇವರಲ್ಲಿ ಭರವಸೆ ಕಂಡು ಬರುತ್ತದೆ ಎಂದು ನಮಗೆ ನೆನಪಿಸ್ತದೆ. ಆತನು ತನ್ನ ಜನರನ್ನು ಎಂದಿಗೂ ಕೈ ಬಿಡುವುದಿಲ್ಲ ಮತ್ತು ಆತ್ಮಕ್ಕೆ ಪುನಃಸ್ಥಾಪನೆಯನ್ನು ನೀಡುತ್ತಾನೆ. ದುಃಖದ ನಡಿಯು ದೇವರ ನಿರಂತರ ಪ್ರೀತಿ ಮತ್ತು ಕರುಣೆಯ ಮೇಲೆ ಕೇಂದ್ರೀಕರಿಸಲು ಪ್ರಲಾಪಗಳು 3:22-26 ನಮ್ಮನ್ನ ಪ್ರೋತ್ಸಾಹಿಸುತ್ತದೆ. ಭರವಸೆಯು ಆತನ ನಂಬಿಗಸ್ತಿಕೆಯಲ್ಲಿ ನೆಲೆಗೊಂಡಿದೆ ಮತ್ತು ಆತನನ್ನು ನಂಬುವ ಮೂಲಕ ನಾವು ಶಕ್ತಿ, ಶಾಂತಿ ಮತ್ತು ಪುನಃಸ್ಥಾಪನೆಯನ್ನು ಕಂಡುಕೊಳ್ಳುತ್ತೇವೆ. ಈ ವಚನಗಳಲ್ಲಿ ನಮ್ಮನ್ನ ದೇವರಿಗಾಗಿ ಕಾಯುವಂತೆ ಮತ್ತು ಆತನ ನಿರಂತರ ಆರೈಕೆಯಲ್ಲಿ ಆನಂದಿಸುವಂತೆ ನಮ್ಮನ್ನ ದೇವರ ವಾಕ್ಯ ಈ ದಿನ ಕರೀತಾ ಇದೆ. ನಮ್ಮ ಜೀವನಕ್ಕೆ ಅನ್ವಯಿಸುವಿಕೆ ಏನಂತಂದ್ರೆ, ದೇವರ ವಿಫಲವಾಗದ ಪ್ರೀತಿಯಲ್ಲಿ ನಂಬಿಕೆ ಇರಿಸಿ. ದೇವರ ಕಾರ್ಯಗಳು ಎಂದಿಗೂ ವಿಫಲವಾಗುವುದಿಲ್ಲ. ದೇವರ ವಿಷಯದಲ್ಲಿ ಯಾವುದೂ ಸಹ ವಿಫಲವಿಲ್ಲ, ಎಲ್ಲವೂ ನಮಗೆ ಸಿಗುತ್ತೆ ಅನ್ನುವಂತ ನಂಬಿಕೆಯ ಬೆಳಕಿನಲ್ಲಿ ನಮ್ಮ ಪ್ರೀತಿಯನ್ನ ಇರಿಸಿಕೊಂಡು
ನಾವಿರುವಾಗ ದೇವರು ಖಂಡಿತವಾಗಿ ನಮ್ಮನ್ನ ಆಶೀರ್ವದಿಸ್ತಾನೆ. ಇವತ್ತು ಒಬ್ಬ ಸುವಾರ್ತಿಕರ ಜೀವನ ಚರಿತ್ರೆ, ಬಹಳ ಸುಂದರವಾದಂಥ ವ್ಯಕ್ತಿ ಏನೆಂಬುದಾಗಿ ನೋಡುವಾಗ ಜಾನ್ ಆರ್ ಮೋಟ್ ಎಂಬುದಾಗಿ ಹೇಳಿ, ಅವರು ಮೇ 25ನೇ ತಾರೀಕು ಜನಿಸ್ತಾರೆ. 31 ಜೂನ್ 31 ಅವರು ಮರಣವನ್ನ ಹೊಂದ್ತಾರೆ 1955. ಇವರ ಒಂದು ಜೀವನ ಚರಿತ್ರೆ ಹೇಗೆ ಎಂಬುದಾಗಿ ನೋಡುವಾಗ, ಇವರು ನ್ಯೂಯಾರ್ಕ್ ಪ್ರಾಂತ್ಯದಲ್ಲಿ ಜನಿಸ್ತಾರೆ. ಇವರು ಮೆಥಡಿಸ್ಟ್ ಸಾಮಾನ್ಯ ಮತ್ತು ವಿಶ್ವ ಕ್ರೈಸ್ತ ನಾಯಕರಾಗಿದ್ದರು. ಅವರ ವಿದ್ಯಾರ್ಥಿಯ ಸ್ವಯಂ ಸೇವಕ ಚಳವಳಿಯಲ್ಲಿ ಸ್ಥಾಪಿಸಿದರು, ಸಹಾಯ ಮಾಡಿದವರು ಮತ್ತು ಸಾವಿರಾರು ಯುವಜನರನ್ನ ಏನ್ ಮಾಡಿದ್ರು ಎಂಬುದಾಗಿ ನೋಡುವಾಗ ವಿದೇಶಿ ಸುವಾರ್ತೆಗೆ ಪ್ರೇರೇಪಿಸಿದರು. YMC ಎಂಬುದಾಗಿ ನೋಡುವಾಗ ಯಂಗ್ ಮ್ಯಾನ್ ಕ್ರಿಶ್ಚಿಯನ್ ಅಸೋಸಿಯೇಷನ್ ಅನ್ನುವಂತ ಒಂದು ಸಂಸ್ಥೆಗೆ ಇವರು ಅಧ್ಯಕ್ಷರಾಗಿರ್ತಾರೆ. ವಿಶ್ವ ವಿದ್ಯಾರ್ಥಿ ಕ್ರೈಸ್ತ ಒಕ್ಕೂಟದಲ್ಲಿ ಮೋಟ್ ಪ್ರಮುಖ ಪಾತ್ರವನ್ನು ವಹಿಸ್ತಾರೆ. 1946ರಲ್ಲಿ ಅಂತಾರಾಷ್ಟ್ರೀಯ ಸಹಕಾರ ಮತ್ತು ಕ್ರೈಸ್ತ ಐಕ್ಯತೆಯನ್ನು ಬೆಳೆಸುವಲ್ಲಿ ಅವರ ಕೆಲಸಕ್ಕಾಗಿ ಅವರು ನೊಬೆಲ್ ಶಾಂತಿ ಪ್ರಶಸ್ತಿಯನ್ನು ಪಡೆದರು. ಅವರ ಪುಸ್ತಕ ದಿ ಇವಾಂಜಲೇಷನ್ಸ್ ಆಫ್ ದ ವರ್ಲ್ಡ್ ಇನ್ ಈಸ್ ಜನರೇಷನ್ ಸಭೆಯನ್ನ ಜಾಗತಿಕ ಸುವಾರ್ತೆಗೆ ಕರೆದಿದೆ. ಆಧುನಿಕ ಯುಗದ ಶ್ರೇಷ್ಠ ಸುವಾರ್ತಿಕ ನಾಯಕರಲ್ಲಿ ಒಬ್ಬರೆಂದು ಸ್ಮರಿಸುವ ಮೋಟ್ 1955ರಲ್ಲಿ ನಿಧನರಾಗ್ತಾರೆ. ಇವರ ಜೀವಿತ ಸ್ಟೋರಿ ಏನಂದ್ರೆ, ಇವರಿಗೆ ಯಾಕೆ ನೊಬೆಲ್ ಪ್ರಶಸ್ತಿ ಬಂತು ಎಂಬುದಾಗಿ ನೋಡುವಾಗ, ಇವರು ಶಾಂತಿಯ, ಸಮಾಧಾನದ, ಆಮೇಲೆ ಎಲ್ಲರನ್ನ ಒಗ್ಗೂಡಿಸುವ ಮನಸ್ಥಿತಿಯನ್ನ ಇವರು ಹೊಂದಿಕೊಂಡಿದ್ರು ಎಂಬುದಾಗಿ ಇಲ್ಲಿ ನೋಡೋದಕ್ಕೆ ಸಾಧ್ಯ. YMC ಅನ್ನುವಂಥದ್ದು ಇವತ್ತಿನ ದಿನಮಾನದಲ್ಲಿ ಪ್ರಪಂಚಾದ್ಯಂತ ಈ ಒಂದು ಸಂಸ್ಥೆ ಕಂಡು ಬರ್ತದೆ. ಯಾವುದೆಂಬುದಾಗಿ ನೋಡುವಾಗ ಯಂಗ್ ಮ್ಯಾನ್ ಕ್ರಿಶ್ಚಿಯನ್ ಸೊಸೈಟಿ, ಯುವಕರ ಕ್ರಿಶ್ಚಿಯನ್ ಸಂಘಟನೆ ಎಂಬುದಾಗಿ ಈ ಒಂದು ಸಂಸ್ಥೆಯಲ್ಲಿ ಬಹಳ ದಿವಸ ಇವರು ಅಧ್ಯಕ್ಷರಾಗಿರ್ತಾರೆ. ಮತ್ತು ವಿಶೇಷವಾಗಿ ಇವರಿಗೆ ನೊಬೆಲ್ ಪ್ರಶಸ್ತಿ ಬರೋದಕ್ಕೆ ಕಾರಣ ಏನಂದ್ರೆ, ಶಾಂತಿಯ ಸಂದೇಶಕರಾಗಿದ್ರು, ಶಾಂತಿಯನ್ನ ಸ್ಥಾಪಿಸುವ ವ್ಯಕ್ತಿಯಾಗಿದ್ರು, ಶಾಂತಿಯನ್ನ ಹರಡುವ ಒಬ್ಬ ಶ್ರೇಷ್ಠ ನಾಯಕರು ಇವರಾಗಿದ್ರು. ಇವರ ಜೀವನದಲ್ಲಿ ಅನೇಕ ಕ್ರೈಸ್ತ ಕ್ರೈಸ್ತರನ್ನ ಒಗ್ಗೂಡಿ ಸೇವೆಗಳನ್ನ ಮಾಡುವುದಕ್ಕೆ ಪ್ರೋತ್ಸಾಹ ಮಾಡಿದವರು. ವಿಶೇಷವಾಗಿ ಯಂಗ್ ಮ್ಯಾನ್, ಯುವಕರನ್ನ ಕ್ರೈಸ್ತ ಜೀವನಕ್ಕೆ ಬರಮಾಡಿಕೊಳ್ಳುವಂಥದ್ದು, ಕ್ರೈಸ್ತ ಜೀವಿತದ ಸ್ವಾರ್ಥೆಯನ್ನು ಸಾರುವಂಥದ್ದು ಇವರ ಜೀವನದ ಮೂಲ ಉದ್ದೇಶಗಳಾಗಿದ್ವು ಎಂಬುದಾಗಿ ಇಲ್ಲಿ ನೋಡುವುದಕ್ಕೆ ಸಾಧ್ಯ. ಇವರಲ್ಲಿ ವಿಶೇಷವಾಗಿ ವಿಶ್ವ ಸಭೆಗಳ ಒಂದು ಕೌನ್ಸಿಲ್, ಅಂದ್ರೆ ಇಡೀ ಪ್ರಪಂಚದಾದ್ಯಂತದಲ್ಲಿರುವಂತ ಚರ್ಚೆಗಳನ್ನ ಒಂದುಗೂಡಿಸುವುದರಲ್ಲಿ ಇವರು ಪ್ರಮುಖ ಪಾತ್ರವನ್ನ ವಹಿಸಿದವರು. ಅದು ಮಾತ್ರವಲ್ಲದೆ ಇವರ ನೊಬೆಲ್ ಪ್ರಶಸ್ತಿ ಕಾರಣ ಏನಂದ್ರೆ, ಇವರಿಗೆ ಆ ಹೆಸರೇ ಕೊಡಲ್ಪಟ್ಟಿದೆ, ನೊಬೆಲ್ ಶಾಂತಿ ಪ್ರಶಸ್ತಿಯನ್ನ ಇವರಿಗೆ ಕೊಡಲಾಯಿತು. ಅಂದ್ರೆ ಅವರನ್ನ ಫಂಡ್ ಔಟ್ ಮಾಡಿ ಹುಡುಕೊಂಡು ಬಂದು ಅವರು ಮಾಡುವಂತ ಶಾಂತಿಯ ಸೇವೆಗಳ ಕುರಿತು, ಶಾಂತಿಯ ಕಾರ್ಯಗಳ ಕುರಿತು ಇವರನ್ನು ಹುಡುಕೊಂಡು ಬಂದು ನೊಬೆಲ್ ಪ್ರಶಸ್ತಿಯನ್ನ ಇವರಿಗೆ ಕೊಡ್ಲಿಕ್ಕೆ ಸಾಧ್ಯ. ನೊಬೆಲ್ ಪ್ರಶಸ್ತಿ ಅನ್ನುವಂಥದ್ದು ನಮ್ಮ ಇಡೀ ಪ್ರಪಂಚದಲ್ಲಿ ಅತೀ ಉನ್ನತವಾದಂತ ಒಂದು ಪ್ರಶಸ್ತಿ. ಇದನ್ನ ಕಂಡುಹಿಡಿದಂಥವ್ರು ಯಾರಂದ್ರೆ ಆಲ್ಫ್ರೆಡ್ ನೊಬೆಲ್ ಅನ್ನುವಂಥ ಒಬ್ಬ ವ್ಯಕ್ತಿ ಇದನ್ನ ಸಮರ್ಪಣೆ ಮಾಡ್ತಾರೆ. ತಮ್ಮ ಜೀವಿತದಲ್ಲಿ ಸಂಪಾದಿಸಿದನ್ನ ಅವರು ಈ ಒಂದು ಪ್ರಶಸ್ತಿ ಕೊಡುವುದಕ್ಕೆ ಅವರು ಮುಂಬಂದ್ರು ಎಂಬುದಾಗಿ ಇಲ್ಲಿ ನೋಡುವುದಕ್ಕೆ ಸಾಧ್ಯ. ಮೊದಲಾಗಿ ಇವರ ಪ್ರಮುಖ ಸಾಧನೆಗಳೇನೆಂದ್ರೆ, YMC ಸಂಘಟನೆಯ ಮೂಲಕ ಅನೇಕ ಕ್ರೈಸ್ತರನ್ನ ಒಗ್ಗೂಡಿಸಿ ಅವರಿಗೆ ಶಾಂತಿಯ ಸೇವೆಯನ್ನ, ಶಾಂತಿಯ ಮನೋಭಾವವನ್ನು ಬಿತ್ತುವಂತ ವ್ಯಕ್ತಿಯಾಗಿದ್ದರು. ಎರಡನೇದಾಗಿ ವಿದ್ಯಾರ್ಥಿ ಚಳವಳಿ, ಅಂದ್ರೆ ಜಾಗತಿಕ ಮಟ್ಟದಲ್ಲಿ ವಿಶ್ವವಿದ್ಯಾಲಯದ ವಿದ್ಯಾರ್ಥಿಗಳನ್ನು ಒಗ್ಗೂಡಿಸಲು ವರ್ಲ್ಡ್ ಸ್ಟೂಡೆಂಟ್ ಕ್ರಿಶ್ಚಿಯನ್ ಫೌಂಡೇಶನ್, ಅದರ ಇನ್ನೊಂದು ಸಂಸ್ಥೆಯನ್ನು ಅವರು ಹುಟ್ಟ ಹಾಕ್ತಾರೆ. ಏನಂತಂದ್ರೆ WSCF ಎಂಬ ಸಂಸ್ಥೆಯನ್ನ ಇವರು ಸ್ಥಾಪನೆ ಮಾಡ್ತಾರೆ. ಮತ್ತೆ ಧಾರ್ಮಿಕ ಸೌಹಾರ್ದತೆ, ವಿವಿಧ ಚರ್ಚೆಗಳು ಮತ್ತು ಧಾರ್ಮಿಕ ಸಂಸ್ಥೆಗಳ ಮೂಲಕ ಒಗ್ಗೂಡಿಸಲು ಅವರು ಹಗಲಿರುಳು ಶ್ರಮಿಸಿ, ಇದಕ್ಕೆ ಕಾರಣ ಏನಂತಂದ್ರೆ, ಅವರು ನಾವೆಲ್ಲರೂ ಶಾಂತಿಯ, ಸಮಾಧಾನವನ್ನ ಸಾರುವ ವ್ಯಕ್ತಿಗಳಾಗಿರ್ಬೇಕನ್ನುವಂಥದ್ದೇ ಇವರ ಮುಖ್ಯ ಪ್ರಸ್ತಾಪ. ಯಾಕಂದ್ರೆ ನಾನು ಕ್ರಿಸ್ತನನ್ನ ಕಂಡುಕೊಂಡಿದ್ದೇನೆ, ನನ್ನಲ್ಲಿರುವಂತ ಶಾಂತಿಯನ್ನ, ನನ್ನಲ್ಲಿರುವಂತ ಸಮಾಧಾನವನ್ನ ಈ ಜಗತ್ತಿಗೆ
ಈ ಜಗತ್ತಿನ ಮಧ್ಯದಲ್ಲಿ ನಾನು ಸಾರಬೇಕು ಅನ್ನುವಂತ ಒಂದು ಶಾಂತಿಯ ಸಂದೇಶಗಳನ್ನು ನಾನು ಸಾರಬೇಕು. ಯಾವುದೇ ಅಂದ್ರೆ ಅವರಿಗೆ ಸಂಘರ್ಷಗಳಾಗ್ಲಿ ಅಥವಾ ಇನ್ನಿತರ ಜಗಳ, ಹೊಟ್ಟೆ ಕಿಚ್ಚಿನ ಭಾವನೆಗಳಾಗ್ಲಿ ಹುಟ್ಟಿ ಬರಬಾರದು. ನಾವೆಲ್ಲರೂ ಒಂದೇ, ನಾವೆಲ್ಲರೂ ಒಗ್ಗಟ್ಟಾಗಿರೋಣ ಅನ್ನುವಂಥ ಮನೋಭಾವವನ್ನು ಬಿತ್ತಿ ಅವರ ಜೀವನವನ್ನ ಸ್ಥಾಪಿಸಿಕೊಂಡರು. ಮತ್ತೆ ವಿಶೇಷವಾಗಿ ವಿಶ್ವ ಯುದ್ಧದಲ್ಲಿ ಅಂದ್ರೆ ಯುದ್ಧಗಳಲ್ಲಿ ಅನೇಕ ಸೈನಿಕರನ್ನ ಇವರು ಏನ್ ಮಾಡಿದ್ರು ಅಂದ್ರೆ ಉಪಚಾರ ಮಾಡಿದ್ರಂತ. ಅದಕ್ಕೇನೆ ಬಹಳ ವಿಶೇಷವಾಗಿ ಇವರಿಗೆ ನೊಬೆಲ್ ಪ್ರಶಸ್ತಿ ಬರೋದಕ್ಕೆ ಕಾರಣ ಏನಂತಂದ್ರೆ, ಇವರ ಜೀವನದಲ್ಲಿ ಯುದ್ಧದ ಸಮಯದಲ್ಲಿ ಗಾಯಪಟ್ಟಂತ ಸೈನಿಕರನ್ನ ಅವರು ಆರೈಕೆ ಮಾಡಿದ್ರು. ಅವರಿಗೆ ಬೇಕಾದಂತ ಎಲ್ಲ ಕಾರ್ಯಗಳನ್ನ ಅವರು ಒದಗಿಸಿಕೊಟ್ರು. ಒಬ್ಬರಿಗೆ ಕಾಲ್ ಕಟ್ಟಾಗಿರ್ತಾ ಇತ್ತು, ಒಬ್ಬರಿಗೆ ಕಿವಿ ಕಟ್ಟಾಗ್ತಿರ್ತದೆ, ಒಬ್ಬರಿಗೆ ಮೂಗು ಕಟ್ಟಾಗಿರೋದು, ಒಬ್ಬರಿಗೆ ಕಣ್ಣು ಇಲ್ಲದೆ ಇರೋದು, ಆಮೇಲೆ ಕಾಲು ಕೈ ಇಲ್ಲದೆ ಇರೋದು. ಈ ರೀತಿ ಯಾವ ಸೈನಿಕರು ಯುದ್ಧದಲ್ಲಿ ನೋವನ್ನು ಅನುಭವಿಸಿರ್ತಾರೋ ಅಂಥವ್ರನ್ನೆಲ್ಲ ಒಗ್ಗೂಡಿಸಿ ಅವರಿಗೆ ಸಹಾಯ ಮಾಡಿದ್ರಿಂದ ಅವರಿಗೆ ನೊಬೆಲ್ ಶಾಂತಿ ಪ್ರಶಸ್ತಿಯನ್ನ ಇವರು ಗಿಟ್ಟಿಸಿಕೊಂಡರು. ಬೇರೆ ವಿಶೇಷವಾಗಿ ಇವರಲ್ಲಿದ್ದಂತ ಒಂದು ಸ್ವಭಾವ ಯೆರೆಮೀಯನ ಜೀವನದಲ್ಲಿ ಸಹ ನೋಡ್ಲಿಕ್ಕೆ ಸಾಧ್ಯ. ಯೆರೆಮೀಯನು ಶಾಂತಿಯಾಗಿ ಅನೇಕ ದೇವರ ಪ್ರೀತಿಯನ್ನ ಜನರಿಗೆ ಹೇಳಿ, ನನ್ನ ಜನರು ನನ್ನ ಜನರು ನನ್ನ ಜನರು ಎಂಬುದಾಗಿ ಅಳುತ್ತಾ ಪ್ರಾರ್ಥನೆಯೊಂದಿಗೆ ಯೆಹೋವನೊಂದಿಗೆ ಆತನ ಸಂಧಾನ ಮಾಡಿಕೊಳ್ಳುತ್ತಾ, ಯೆಹೋವನನ್ನೇ ಕೇಳುತ್ತಾ, ಯೆಹೋವನನ್ನ ಹುಡುಕುತ್ತಾ ಅವರು ಯೆರೆಮೀಯನ ಜೀವನ ಅದಾಗಿತ್ತು. ಅದೇ ತರ ಈ ಜಾನ್ ಆರ್ ಮೋಟ್ ಅವರ ಜೀವನದಲ್ಲಿ ಸಹ ನಾನು ದೇವರನ್ನ ಸ್ವೀಕರಿಸಿದ್ದೇನೆ, ನನ್ನ ಹಾಗೆ ಎಲ್ಲ ಜನರು ಶಾಂತ ಸ್ವಭಾವದವರಾಗಿರ್ಬೇಕು ಅನ್ನುವಂತ ಒಂದು ಮನೋಭಾವವನ್ನು ಇಟ್ಟುಕೊಂಡು ಸೇವೆಯನ್ನು ಮಾಡಿದರು. ಈ ದಿನದಲ್ಲಿ ಇಬ್ಬರ ವ್ಯಕ್ತಿಗಳ ವಿಶೇಷವಾಗಿ ಸತ್ಯವೇದ ಆಧಾರದ ಮೇಲೆ ಯೆರೆಮೀಯನ ಜೀವಿತದ ಒಂದು ಉತ್ಸಾಹದ ಒಂದು ಆಧಾರ ಕೊಡುವ ವಚನಗಳನ್ನು ನಾವು ಕಲಿತುಕೊಂಡಿದ್ದೇವೆ. ಜಾನ್ ಮೋಟ್ ಅವರ ಪ್ರಕಾರ ನಮ್ಮ ಜೀವನದಲ್ಲಿ ಸಾಧ್ಯವಾದಷ್ಟು ನಾವು ಶಾಂತಿಯ ಪುರುಷರಾಗಿ, ಸಮಾಧಾನದ ಪುರುಷರಾಗಿ, ಸಮಾಧಾನವನ್ನು ಬಿತ್ತುವವರಾಗಿ, ಸಮಾಧಾನವನ್ನ ಕಂಡುಕೊಳ್ಳುವವರಾಗಿ, ಈ ಸಮಾಜದಲ್ಲಿ ಕಳೆದು ಹೋದಂತ ಎಲ್ಲಾ ಒಂದು ಅವಶ್ಯಕತೆಗಳು ಅವು ಶಾಂತವಾಗಿ ಮಾರ್ಪಡುವಂತೆ ನಮ್ಮ ಜೀವನದಲ್ಲಿ ನಾವು ಪ್ರಯಾಸ ಪಡೋಣ. ಖಂಡಿತ ದೇವರು ನಮ್ಮ ಜೀವಿತದಲ್ಲಿ ಇದ್ದು ಆಶೀರ್ವಾದ ಮಾಡ್ತಾರೆ. ಇದರಲ್ಲಿ ಮುಖ್ಯವಾಗಿ ನೀವು ಅರ್ಥ ಮಾಡಿಕೊಳ್ಳ್ರಿ, ದೇವರ ಮೇಲೆ ಅಪಾರವಾದ ನಂಬಿಕೆಯನ್ನಿಟ್ಟು ಕಾಯುತ್ತಾ ಇರ್ರಿ. ನಾವು ಉಳಿದಿರುವುದು ಯೆಹೋವನ ಕರುಣೆಯೇ ಹೊರತು ಆತನ ಕೃಪಾವರಗಳು ಯಾವತ್ತೂ ನಮ್ಮ ಜೀವನದಲ್ಲಿ ನಿಂತು ಹೋಗುವುದಿಲ್ಲ. ದಿನ ದಿನವೂ ನಮಗೆ ಹೊಸದಾಗಿಯೂ ಒದಗುತ್ತವೆ. ನಿನ್ನ ಸತ್ಯಸಂಧತೆಗಳೇ ನಮ್ಮ ಜೀವನದಲ್ಲಿ ದೊಡ್ಡದು ಎಂಬುದಾಗಿ ಯೆರೆಮೀಯನ ಪ್ರಲಾಪಗಳ ಮೂಲಕ ನಾವು ತಿಳಿದುಕೊಂಡ ಹಾಗೆ, ದೇವರೇ ನಾನು ಉಳಿದಿರುವುದು ನಿನ್ನ ಕರುಣೆ, ನಿನ್ನ ಕೃಪೆ, ನಿನ್ನ ಹಸ್ತ ಎಂಬುದಾಗಿ ನೆನೆಸುತ್ತಾ ಆತನನ್ನೇ ನಿರೀಕ್ಷಿಸಿಕೊಂಡಿರೋಣ. ನಮ್ಮ ಜೀವನದಲ್ಲಿ ಕರ್ತನ ಅಚಲವಾದ ಪ್ರೀತಿ ನಮ್ಮನ್ನ ನಡೆಸಲಿಕ್ಕೆ ಸಾಧ್ಯ ಉಂಟು. ಕರ್ತನ ಪ್ರೀತಿ, ದೇವರ ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನಿಟ್ಟ ತನ್ನ ಒಬ್ಬನೇ ಮಗನನ್ನ ಕೊಟ್ಟನು. ಹಾಗೆ ಸಹ ಆ ಪ್ರೀತಿಯಲ್ಲಿ ನಾವು ಸಹ ನಿಪುಣರಾಗಿ ದೇವರನ್ನ ನಿರೀಕ್ಷಿಸುತ್ತಾ, ದೇವರನ್ನು ಕಂಡುಕೊಳ್ಳುತ್ತಾ ನಮ್ಮ ಜೀವಿತವನ್ನು ಬದಲಾಯಿಸಿ ನಮ್ಮ ಜೀವಿತದಲ್ಲಿ ಆಶೀರ್ವಾದ ಮಾಡಲಿಕ್ಕೆ ಸಾಧ್ಯ ಉಂಟು. ಪ್ರಾರ್ಥನೆ ಮಾಡಿಕೊಳ್ಳೋಣ. ಪ್ರೀತಿ ಸ್ವರೂಪನಾದ ದೇವರೇ, ಈ ದಿನದಲ್ಲಿ ನಿನ್ನ ವಾಕ್ಯಗಳ ಮೂಲಕ, ಪ್ರಲಾಪಗಳ ಮೂಲಕ ನಮ್ಮ ಸುಂದರವಾದ ಬದುಕಿಗೆ ಒಂದು ಉಜ್ಜೀವನ ಕೊಡುವಂತ ವಾಕ್ಯವನ್ನು ನಮಗೆ ಕೊಟ್ಟಿದ್ದೀಯ. ಅದಕ್ಕಾಗಿ ಸ್ತೋತ್ರ. ನಾವು ಉಳಿದಿರುವುದು ನಿನ್ನ ಕೃಪೆಯಪ್ಪ, ನಿನ್ನ ಕರುಣೆ, ನಿನ್ನ ಕೃಪಾವರಗಳು ನಮ್ಮ ಜೀವನದಲ್ಲಿ ನಿಂತು ಹೋಗದ ಹಾಗೆ ದಿನ ದಿನವೂ ನಮಗೆ ಹೊಸದಾಗಿ ಒದಗುವಂತೆ ನೀವು ಸಹಾಯ ಮಾಡಿ. ವಿಶೇಷವಾಗಿ ಈ ಜೂಮ್ ಕಾಲಲ್ಲಿರುವಂತ ಸ್ವಾಮಿ 32 ಜನರಿಗಾಗಿ ನಾನು ಪ್ರಾರ್ಥಿಸ್ತೇನೆ. ದೇವರೇ, ನಿನ್ನ ಸನ್ನಿಧಾನದಲ್ಲಿ ಬೆಳಗಿನ ಸಮಯದಲ್ಲಿ ನಿನ್ನ ವಾಕ್ಯಗಳನ್ನು ಕೇಳುವುದಕ್ಕೆ ಅವರ ಮನಸ್ಥಿತಿಗಳನ್ನು ನೀನು ತೆರೆ ಮಾಡಿದ್ದಕ್ಕಾಗಿ ಸ್ತೋತ್ರ ಸ್ವಾಮಿ. ಅವರು ಕೈ ಮುಟ್ಟಿ ಮಾಡುವ ಪ್ರತಿಯೊಂದೊಂದು ವಿಚಾರದಲ್ಲಿ ನಿನ್ನ ಶುಭ, ನಿನ್ನ ಕರುಣೆ, ನಿನ್ನ ಕೃಪಾ ವರಗಳು ಅವರನ್ನು ನಡೆಸಲಿಕ್ಕಾಗುವಂತೆ ಸಹಾಯ ಮಾಡು. ಇಡೀ ನಮ್ಮ ಕಲ್ವಾರಿ ಚಾಪಲ್ ಸಂಸ್ಥೆಯ ಎಲ್ಲ ನಾಯಕರನ್ನ ಪ್ರತಿಯೊಬ್ಬರನ್ನು ಹೆಸರಾಗಿ ಆಶೀರ್ವಾದ ಮಾಡು. ಬರುವ ಜೂನ್ ತಿಂಗಳಿಂದ ಸ್ವಾಮಿ, ಹೊಸ ವರ್ಷದಲ್ಲಿ ಅನೇಕ ಮಕ್ಕಳು ಶಾಲೆಗೆ ಹೋಗಬೇಕಾಗಿದೆ. ಆ ಮಕ್ಕಳಿಗೆ ನಿನ್ನ ಜ್ಞಾನ ವಿವೇಕವನ್ನು ಕೊಟ್ಟು ನೀನು ತೀರಿಸಬೇಕಾಗಿ ನಿಮ್ಮಲ್ಲಿ ಪ್ರಾರ್ಥಿಸ್ತೇವೆ ಸ್ವಾಮಿ. ಈ ದಿನವನ್ನು ಸಮಸ್ತ ನಿನ್ನ ಕರಳಲ್ಲಿ ಒಪ್ಪಿಸಿಕೊಡುತ್ತಾ ದೇವರೇ, ಈ ದಿನದಲ್ಲಿ ನಿನ್ನ ವಾಕ್ಯದ ಮೂಲಕ ನೀವು ನಮ್ಮನ್ನು ಎಚ್ಚರಪಡಿಸಬೇಕಾಗಿ ಸ್ತೋತ್ರ. ನಮ್ಮ ಜೀವನದಲ್ಲಿ ಶಾಂತ ಸ್ವಭಾವದವರಾಗಿ, ಕಾಯುವಂತ ವ್ಯಕ್ತಿಗಳಾಗಿ, ನಿರೀಕ್ಷೆಯಿಂದಿರುವಂತ ವ್ಯಕ್ತಿಗಳಾಗಿ ನಮ್ಮನ್ನು ನೀನು ಮಾರ್ಪಡಿಸಿ ಎಲ್ಲಾ ಒಳ್ಳೆ ದಾನಗಳನ್ನು ದಯಪಾಲಿಸಿಕೊಡಬೇಕಾಗಿ ಘನ ಮಾನ ಸ್ತುತಿ ಸ್ತೋತ್ರ ನಿನಗೆ ಅರ್ಪಿಸ್ತಾ ಈ ದಿನವನ್ನು ಸಮಸ್ತ ನಿನ್ನ ಕರಳಲ್ಲಿ ಒಪ್ಪಿಸಿಕೊಡುತ್ತಾ
ನಮ್ಮ ಪ್ರಭು ರಕ್ಷಕನೂ ಒಡೆಯನೂ ಆದ ಯೇಸುವಿನ ಪವಿತ್ರ ನಾಮದಲ್ಲಿ ಕೇಳುತ್ತೇವೆ ನಮ್ಮ ತಂದೆಯಾದ ದೇವರೇ, ಆಮೆನ್.